Hi guys, welcome back to my channel. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಊರಿಗೆ ಬಂದಿದೆ. ಊರಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬಂದಿರೋದು ಊರಿಗೆ ಜಾತ್ರೆ ಇತ್ತು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನೋಡ್ತಾ ಇರ್ಬೋದು ನೀವು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ ಜಾತ್ರೆನ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆಮೇಲೆ ನಾನು ಇದು 2 ದಿವಸ ಹಿಂದಿಂದು ಬ್ಲಾಗ್ ಇದ್ದಾಗಿರುತ್ತೆ. ಆ ಜಾತ್ರೆ ಹಿಂದಿನ ಬ್ಲಾಗು. ನಾನು ಅಪ್ಪ ಇಬ್ಬರು ಹಾಸನ್ಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಇಬ್ಬರು ಮಾತಾಡಿಕೊಂಡು ಹೋಗ್ತಾಯಿದ್ವಿ. ಇನ್ನು ಪ್ಯಾಸೆಂಜರ್ ಎಲ್ಲ ಹಾಕ್ಕೊಂಡಿದ್ರು. ಅವ್ರನ್ನೆಲ್ಲರೂ ಡ್ರಾಪ್ ಮಾಡಿ ಆಮೇಲೆ ನಾವಿಬ್ಬರು ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಅವ್ರನ್ನ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಎಲ್ಲ ಬಿಡಬೇಕಿತ್ತು ಪ್ಯಾಸೆಂಜರ್ನ. ಅವನ್ನೆಲ್ಲ ಬಿಟ್ಬಿಟ್ಟು ನಾವಿಬ್ಬರು ಮಾತಾಡ್ಕೊಂಡು ಬರ್ತಾಯಿದ್ವಿ. ಆಮೇಲೆ ಬರೋ ದಾರಿಯಲ್ಲೇ ಕಲ್ಲಂಗಡಿ ಹಣ್ಣು ಸಿಕ್ತು. ಕಲ್ಲಂಗಡಿ ಹಣ್ಣು ತಿಂದ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದಮೇಲೆ ನನಗಿರೋದು ನೋಡ್ರೆ ಗೊತ್ತಾಗುತ್ತೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ. ಈಗ ಅಡುಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅಡುಗೆನ ಈಗ ಸಾಂಬಾರು ಮಾಡಬೇಕು. ಕಾಳು ನೆನೆ ಹಾಕಿದೆ, ಸಾಂಬಾರು ಮಾಡಬೇಕು. ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಸಾಂಬಾರೆಲ್ಲ ಮಾಡ್ತಾಯಿರ್ತೀನಿ. ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಲಾಸ್ಟ್ ಮಾಡೋದು. ಆಮೇಲೆ ಸಾಂಬಾರು ಮಾಡ್ತೀನಿ. ಓಕೆನಾ? ಓಕೆ, ಇವತ್ತು ನಾನು ಹೇಳಕ್ಕೆ ಬಂದಿರೋದು ಏನು ವಿಷಯ ಅಂದರೆ, ನಾನು ಇನ್ನು 3 ಡೇಸ್ ಬ್ಲಾಗ್ಸಲ್ಲಿ ಎಡಿಟ್ ಮಾಡಿ ಹಾಕೋಕ್ಕಾಗೋಲ್ಲ. ಅದಕ್ಕೋಸ್ಕರ 3 ಡೇಸ್ ಬ್ಲಾಗ್ನ 1 ಬ್ಲಾಗ್ ಅಥವಾ 2 ಬ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಯಾಕೆಂದರೆ ನಾನು ಎಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ, ಜಾತ್ರೆ ಇರೋದ್ರಿಂದ ಮನೆಗೆ ನೆಂಟರು ಎಲ್ಲ ಬರ್ತಾರೆ. ಅದಕ್ಕೋಸ್ಕರ ಯಾವ ಆಗುತ್ತೆ, ಎಲ್ಲೆಲ್ಲ ಆಗುತ್ತೆ ಎಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡು ಒಟ್ಟಿಗೆ ಆ್ಯಡ್ ಮಾಡಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಓಕೆನಾ? ಬನ್ನಿ ಇವತ್ತಿನ ಡೇ ಏನೇನು ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ. ಹಾಗೆಯೇ ನಾನಂತೂ ಈಗೆಲ್ಲ ಕೆಲಸ ಆಗಿದೆ, ಬಟ್ಟೆ ಎಲ್ಲ ಒಗ್ದು ಎಲ್ಲ ಮುಗೀತು. ಈಗ ಫ್ರೆಶ್ ಅಪ್ ಕೂಡ ಆಗಿ ಮುಗೀತು. ಈಗ ಸಾಂಬಾರು ಮಾಡಿ ಊಟ ಮಾಡಬೇಕು. ಅಂದರೆ ಟೈಮು 12 o'clock ಆಗಿದೆ. ಊಟ ಮಾಡಿ ಆಮೇಲೆ ಸಿಗ್ತೀನಿ. ಓಕೆ, ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ವಿಡಿಯೋ ಯಾವುದಾದ್ರೂ ವಿಡಿಯೋ ಬಿಟ್ಟರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆನಾ? ಬಾಯ್. ಊಟ ಎಲ್ಲ ಮುಗೀತು ಗೈಸ್. ಈಗ ನೆಕ್ಸ್ಟ್ ಪ್ಲಾನ್ ಏನಿಲ್ಲ, ಸ್ವಲ್ಪ ಆಚೆ ಹೋಗ್ಬೇಕಿತ್ತು. ಹೋಗ್ಬಿಟ್ಟು ಬಂದಮೇಲೆ ಊಟ ಮಾಡಿ ಮುಗೀತು. ಈಗ ಚೀಕು ನೋಡ್ಬೇಕಲ್ವ, ನೀವು ಇದು ತೋರಿಸ್ತೀನಿ ಚೀಕು ಹೆಂಗಿದ್ದಾನೆ ಅಂತ. ಅಲ್ಲಿ ಡೋರಲ್ಲಿ ಹೋಗಿ ಮಲಗಿದಾನಲ್ಲಿ. ಹಂಗೇ ಮಲ್ಕೊಂಡಿದ್ದೀನಿ. ನಾನು ಹಂಗೆ ಸುಮ್ಮನೆ ಕೂತಿದ್ದೀನಿ. ಏನು ಮಾಡೋದು, ಒಬ್ಬಳೆ ಎಲ್ಲ ಕೆಲಸ ಮುಗೀತು. ಪಾತ್ರೆನೂ ತೊಳೆದಾಯಿತು, ಬಟ್ಟೆನೂ ಆರಿಲ್ಲ. ನೈಟ್ ಮರ್ಚಿಟ್ಟ ಆಗುತ್ತೆ ಅಂತ ಸುಮ್ಮನೆ ಹಾಗೆ ಕೂತಿದೆ. ಇವತ್ತು ಯಾಕೋ ಬಿಸಿಲು ಜಾಸ್ತಿ ಇಲ್ಲ ಗೈಸ್, ಮೋಡ ಆಗಿಬಿಟ್ಟೈತಿ ಇವತ್ತು ಸ್ವಲ್ಪ. ಸಂಜೆ ಹಂಗೆ ನೆಂಟರೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆದರು 2 ದಿವಸ ಮುಂಚೆಯಿಂದನೇ. ಇವರು ಇಬ್ಬರು ಬಂದೇ ಇದ್ದರು. ಅವಳು ಮುದ್ದೆ ಮಾಡ್ತೀನಿ ಅಂದ್ಬಿಟ್ಟು ಹೋಗಿ ಮಾಡ್ತಾಯಿದ್ಲು ಗೈಸ್. ಮುದ್ದೆ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಫುಲ್ ಗಲೀಜು ಮಾಡಿ ನೋಡ್ತಾ ಇರ್ಬೋದು ನೀವು ಹಿಂಗೆ ಮಾಡಿದ್ದಾಳೆ ಅಂತ. ಆಮೇಲೆ ನಾವು ಊಟ ಬಂದ್ ಮಾಡೋಣ ಅಂತ ಹೇಳ್ಬಿಟ್ಟು ಊರು ಮುಂದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಬರೋಣ ಅಂತ ಹೋಗಿದ್ವಿ. ಅಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಬಿಟ್ಟು ಎಲ್ಲ ಮಾಡ್ತಾಯಿದ್ರು. ಅದನ್ನೆಲ್ಲ ನೋಡ್ಕೊಂಬರೋಣ ಅಂತ ಹೋಗಿದ್ವಿ. ತೇರೆಲ್ಲ ರೆಡಿಯಾಗಿತ್ತು. ನೋಡ್ತಾ ಇರ್ಬೋದು ತೇರು ಹೇಗಿದೆ ಅಂತ. ಇದಕ್ಕೆ ನಾಡ್ದು ಹೂವು ಎಲ್ಲ ಮುಡಿಸಿ ಎಲ್ಲ ಫುಲ್ ಡೆಕೋರೇಷನ್ ಮಾಡ್ತಾರೆ. ಅದನ್ನು ಅಪ್ಕಮಿಂಗ್ ವೀಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ದು ಕಾಫಿ ಇಟ್ಕೊಂಡು ಹಾಲೆಲ್ಲ ಕಾಯಿಸಿ ಇಡ್ತಾಯಿದ್ದೆ. ಮತ್ತು ಕೆಲಸ ಇದು ಇವತ್ತು ಅಂದರೆ ಅಮ್ಮ ಎಲ್ಲ ಹೋಗಿ ಸೊಪ್ಪು ಏನೇನು ಬೇಕು ಮನೆಗೆ ಐಟಮ್ಸ್ ನಾಳೆ ಇದಕ್ಕೆಲ್ಲ ಅಂದ್ಬಿಟ್ಟು ತರೋದಕ್ಕೆ ಅಂತ ಹೋಗಿದ್ರು. ಎಲ್ಲ ನೋಡಿ ಸೊಪ್ಪೆಲ್ಲ ಸೋಸಿ ಹೆಂಗೆ ಇಕ್ಕಿದ್ದೀವಿ ಅಂತ. ಆಮೇಲೆ ನಾವು ಸಿಟಿಗೆ ಹೋಗ್ಬಿಟ್ಟು ಬರುವಾಗ ಹಂಗೆ ಅಪ್ಪ ಎಲ್ಲ ನಿಲ್ಲಿಸಿದ್ರು, ಕುಮಾರಸ್ವಾಮಿ ಅವ್ರು ಬಂದಿದ್ರು ಅಂತ. ಅವ್ರನ್ನೆಲ್ಲ ನೋಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನಮ್ಮದು ಮದುವೆ ವಿಡಿಯೋ ಹಾಕೊಂಡು ನೋಡ್ತಾಯಿದ್ವಿ. ನಾನು ಯಾವ ವಿಡಿಯೋದಲ್ಲೂ ಶೇರ್ ಮಾಡಿಲ್ಲ ವಿಡಿಯೋ ನಮ್ಮದು ಈ ಥರದ್ದು. ಅದಕ್ಕೋಸ್ಕರ ಇದೊಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಆ್ಯಡ್ ಮಾಡೋಣ ಅಂದ್ಬಿಟ್ಟು ತಾಳಿ ಕೊಟ್ಟ ಸೀನ್ನ ಆ ವಿಡಿಯೋ ಎಲ್ಲ ನೋಡಿಕೊಂಡು ಎಲ್ಲರೂ ಕೂತಿದ್ವಿ. ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಹೆಂಗಿದ್ವಿ ಮದುವೆಲಿ ಅಂತೆಲ್ಲ ಮಾತಾಡ್ಕೊಂಡಿದ್ವಿ. ನೋಡ್ಬೋದು ತಾಳಿ ಕಟ್ತಾಯಿದ್ರು. ಅದನ್ನೆಲ್ಲ ತೋರಿಸ್ಕೊಂಡು ನೆಕ್ಸ್ಟ್ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇಲ್ಲಿರೋದನ್ನೆಲ್ಲ ಚೇಂಜ್ ಮಾಡೋಣ. ಫ್ರಿಜ್ ಕವರು ಹಾಗೆ ಇವೆಲ್ಲ ಕವರೆಲ್ಲ ಚೇಂಜ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಫುಲ್ ವಿಡಿಯೋ ಅಂತೂ ಮಾಡ್ಕೊಳಕ್ಕಾಗಲಿಲ್ಲ, ನಾನು ಟ್ರೈಪೋಡ್ ತಂದಿಲ್ಲ ಇಲ್ಲಿ. ಹಾಗಾಗಿ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಮಾತ್ರ ಇಟ್ಟು ಮಾಡ್ಕೊತೀನಿ. ಮತ್ತು ಇದು ನೈಟ್ ಆಗಿರುತ್ತೆ. ಇದು ನೈಟಲ್ಲಿ ಹಿಂಗೆಲ್ಲ ಕುಣಿತಾಯಿದ್ರು. ಅಂದರೆ ಹಬ್ಬ ಸ್ಟಾರ್ಟ್ ಆಗುತ್ತೆ ನಾಳೆಯಿಂದ, ಅಂದರೆ ಇವತ್ತಿಂದ ಎಲ್ಲ ಕುಣಿತಾಯಿದ್ರು.
ಎಲ್ಲ ನೋಡ್ಬೋದು ವೀರ್ಗಾಸೆ ಎಲ್ಲ ಹಾಕ್ಕೊಂಡು ಫೋಟೋಗ್ರಾಫರು ವೀಡಿಯೋದಲ್ಲೆಲ್ಲ ಬಂದಿದ್ದರು. ಇನ್ಸ್ಟಾಗ್ರಾಮಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆನೂ ವೀಡಿಯೋಸ್ನ ಬಿಟ್ಟಿದ್ದಾರೆ, ಎಲ್ಲ ಕಡೆ ನೀವು ಚೆಕ್ ಮಾಡ್ಬೋದು. ನಾನು ಎಲ್ಲ ವೀಡಿಯೋಸ್ನು ನೋಡ್ತಾ ಇರ್ತೀನಿ. ಫುಲ್ ಜಾಮ್ ಆಗಿತ್ತು ಅಂತೆಲ್ಲ ಹೇಳ್ತಾರಲ್ಲ, ನಮ್ಮೂರ ಜಾತ್ರೆ ಮಾಡೋದಕ್ಕೋಸ್ಕರನೇ ಅದೆಲ್ಲ ಜಾಮ್ ಆಗಿತ್ತು. ಈ ಕಡೆ ಸೈಡ್ ಹಾಸನ ಸೈಡೆಲ್ಲ ನೋಡ್ತಾ ಇರ್ಬೋದು. ಈ ನೈಟಲ್ಲಿ ಎಷ್ಟು ಜನ ನಿಂತಿದ್ದಾರೆ ಅಂತ, ಕುಣಿತಾ ಇದ್ದರೆ ಇನ್ನು ನೋಡಕೊಂಡೇ ನಿಂತಿದ್ರೆ ಎಷ್ಟು ಜನ ನೋಡಿ, ಮುಂದೆ ಎಲ್ಲ ಹೆಂಗೆ ನಿಂತಿದ್ದಾರೆ ಅಂತ. ಕುಣಿದ್ರೆ ನೋಡೋಕ್ಕೆ ಚೆಂದ ಅಲ್ವಾ, ನೋಡಿ ಹಿಂಗೆ ಕುಣಿತಾ ಇದ್ದಾರೆ ಅಂತ. ಆಮೇಲೆ ಎಲ್ಲ ನೋಡಿಕೊಂಡು ನಾವು ಎಲ್ಲರೂ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಇಂಚೂ ಬಂದಿದ್ಲು. ಇಂಚು ಮತ್ತು 3 ಜನ 4 ಜನ ಹೋಗಿದ್ವಿ. 4 ಜನ ಹೋಗಿ ಅಲ್ಲಿ ಉಣ್ಣಿದ್ದಾರೆ. ಅದು ಕೆಳಗಡೆ ನಿಂತಿದ್ವಿ. ಕೆಳಗಡೆ ಅಂತೂ ಏನೂ ಕಾಣಿಸಲ್ಲ ನಮಗೆ ಅಂತ ಗೊತ್ತಾಗಿ ನಾವು ಮೇಲ್ಗಡೆ ಹೋದ್ವಿ. ಅಲ್ಲಂತೂ ಫುಲ್ ರಶ್ ಆಗಿತ್ತು. ಎಲ್ಲೋ ಒಂದು ಸ್ವಲ್ಪ ಜಾಗ ಸಿಕ್ತು, ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ. ಅಲ್ಲಿ ನೋಡಿ ಅಲ್ಲಿ ನಾವಿಬ್ಬರು ನಿಂತ್ಕೊಂಡಿದ್ವಿ ಪಕ್ಕನೇ. ಅವಳು ಪೋಸ್ ಕೊಡ್ತಾ ಇದ್ಲು, ಅಕ್ಕ ಫಿಲ್ಟ್ರ್ ಹಾಕಿಲ್ವಾ ಅಂತಿದ್ಲು. ಆಮೇಲೆ ಇವರಿಬ್ಬರನ್ನ ಜೊತೆಗೆ ಕರ್ಕೊಂಡೋಗಿ ಜಾತ್ರೆ ಹತ್ರ ಹೋಗಿದ್ವಿ. ಜಾತ್ರೆಲಿ ನೋಡ್ಬೋದು, ಅಲ್ಲಿ ಆಟಾಡೋವೆಲ್ಲ ಬಂದಿದ್ವು, ಅವನ್ನೆಲ್ಲ ನೋಡ್ಕೊಂಡು ಬಂದ್ವಿ. ಇನ್ನೊಂದು ದಿವಸ ಹೋಗಿ ಆಟಾಡ್ಕೊಬರೋಣ ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋದಕ್ಕೆ ಹೋಗಿದ್ವಿ. ಅಲ್ಲೆಲ್ಲ ಫೋಟೋಸ್ ಎಲ್ಲ ತಕ್ಕೊಂಡ್ವಿ, ನೋಡ್ತಾ ಇರ್ಬೋದು. ಫೋಟೋಸ್ ಎಲ್ಲ ತಕ್ಕೊಂಡಾದ್ಮೇಲೆ ನಾವು ಸಂಜೆ ಮನೆಗೆ ಬಂದಮೇಲೆ ಮೆಹಂದಿ ಹಾಕ್ಕೊಂಡ್ವಿ. ಮೆಹಂದಿ ನೋಡ್ಬೋದು, ನಾವು ಮೆಹಂದಿ ಅಂದರೆ ಕೈಯಲ್ಲಿ ಬಿಡಿಸಿಲ್ಲ, ಅದು ಪ್ರಿಂಟ್ ಬರುತ್ತಲ್ಲ ಅದು ತೊಗೊಂಬಂದು ಹಾಕ್ಕೊಂಡ್ವಿ. ಈ ವಿಡಿಯೋ ಇಷ್ಟ ಆಗಿತ್ತು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್.